ಪರಮೇಶ್ವರ್ ಸಹ ಓಡ್ತಾರೆ ಸಿಎಂ ರೇಸ್ನಲ್ಲಿ ಸರ್. ಡಾಕ್ಟರ್ ಪರಮೇಶ್ವರ್ ಅವರು ಅತ್ಯಂತ ಹಿರಿಯ ನಾಯಕರು. ಅವರು ಬಹುತೇಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಲ್ಲಿ 8 ವರ್ಷ ಅಧ್ಯಕ್ಷರಾಗಿರೋರು. ಸ್ವತಂತ್ರ ಸ್ವತಂತ್ರ ಬಂದ ಮೇಲೆ ಅವರೊಬ್ಬರೇ 8 ವರ್ಷ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದರು. ಈ ಗೃಹ ಸಚಿವರು ಇದ್ದಾರೆ. ಅತ್ಯುತ್ತಮವಾದಂಥ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಅರ್ಹರಿದ್ದಾರೆ. ಎಲ್ಲ ಅರ್ಹತೆಗಳು ಇದೆ. ನಾವು ಅವರು ನಾವೆಲ್ಲರೂ ಒಟ್ಟಿಗೆ ಕೂಡ ಶಿಸ್ತಿನ ಸಿಪಾಯಿಗಳು. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೋ ಅದಕ್ಕೆ ಬದ್ಧವಾಗಿದ್ದೇವೆ. ಸರ್, ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ಹೆಸರು ಸೂಚನೆ ಮಾಡಿದ್ರೆ ತಾವು ಸಿಎಂ ಆಗೋದಕ್ಕೆ ಸಿದ್ಧನಾ ಸರ್? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ಬದ್ಧವಾಗಿದ್ದೇವೆ. ನೀವು ನಾನು ರೆಡಿ ಇದ್ದೀನಿ ಅಂತ ಬರೆಯೋಕ್ಕೆ ಅವಕಾಶ ಇಲ್ಲ. ಸರ್, ಅದನ್ನೇ ಬರ್ತೀನಿ ಅಂತ ಗೊತ್ತು ನನಗೆ. ಸಿಎಂ ಆಗೋ ಆಸೆ ಇದೆಯಾ ಸರ್? ಅದೇನೂ ಇಲ್ಲ. ಹೈಕಮಾಂಡ್ ಏನು ಹೇಳಿದ್ರೆ ಅದೇ ತೀರ್ಮಾನ. ಅಲ್ಲ ಸರ್, ಪಕ್ಷಕ್ಕಾಗಿ ಇಷ್ಟು ವರ್ಷ ದುಡಿದಿದ್ದೀರಾ. 16 ಜನ CMಗೆ ಆಗುವ ಅರ್ಹರಿರೋರು, ಈ ರಾಜ್ಯದಲ್ಲಿ ಸೇವೆ ಮಾಡಿರೋರು, ಸಾಕಷ್ಟು ಸಾರಿ ಗೆದ್ದಿರೋರು ಇದ್ದಾರೆ. ಅದರಲ್ಲಿ ಇವತ್ತು ನಮಗೆ ಮುಖ್ಯಮಂತ್ರಿಗಳಿದ್ದಾರೆ. ಮುಖ್ಯಮಂತ್ರಿಯವರು ಇವತ್ತು ಇದ್ದಾರೆ ಮತ್ತು ಮುಂದುವರಿಯುತ್ತಾರೆ. ಅದರಲ್ಲಿ ಏನು ಬದಲಾವಣೆಗಳು ಈಗ ಸದ್ಯಕ್ಕೆ ಏನು ಕಾಣಿಸ್ತಾ ಇಲ್ಲ. ಡಿಸೆಂಬರ್ ಬದಲಾವಣೆ ಆಗ್ಬೋದು ಅಂತ ಚರ್ಚೆ ಆಗ್ತಾ ಇದೆ. ಬದಲಾವಣೆ ಬರುತ್ತೆ ಅಂತ ಎಲ್ಲ ನೀವೇ ಹೆಚ್ಚಿಗೆ ಮಾಡ್ತಾ ಇದ್ದೀರಿ ಬದಲಾವಣೆ. ಅವ್ರು ಹೇಳಿದ್ರೆ ಸಿದ್ದರಾಮಯ್ಯನವರು 5 ವರ್ಷ ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತೀರಿ ಅಂತ ಹೇಳಿದರು. ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಪಕ್ಷವನ್ನು ಸಕ್ರಿಯವಾಗಿ ಕಟ್ಟಿ ಬಲಪಡಿಸಿ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರದ್ದು ಬಹಳಷ್ಟು ಶ್ರಮ ಇದೆ. ಅವರ ಆದಿಯಾಗಿ ಅಧ್ಯಕ್ಷರ ಆದಿಯಾಗಿ ಸಾಕಷ್ಟು ಜನ ಇದರಲ್ಲಿ ಅನುಭವಸ್ಥರು ಮತ್ತು ಅರ್ಹರು ಇದ್ದಾರೆ. ಆದರೆ ಇವತ್ತು ವಿಷಯ ಬೆಳಗಾದರೆ ನಾವು ಇದ್ರ ಬಗ್ಗೆ ಮಾತಾಡಿ ಜನನ್ನು ದಾರಿ ತಪ್ಪಿಸೋ ಕೆಲಸ ಆಗ್ತಾಯಿದೆ. ಪ್ರಗತಿಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ.